ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಒಂದು ಹೊಸ ಸ್ಕಾಲರ್ಶಿಪ್ಗೆ ಅರ್ಜಿ ಕೂಡ ಆಹ್ವಾನ ಆಗಿದ್ದಾವೆ. ಆ ಸ್ಕಾಲರ್ಶಿಪ್ ಹೆಸರೇನು ಮತ್ತು ಅದರ ಜೊತೆಗೆ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಎಷ್ಟು ಅಮೌಂಟ್ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಪ್ಲಿಕೇಶನಲ್ಲಿ ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ರಾಜ್ಯ ಮಕ್ಕಳ ನಿರ್ದೇಶನಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪ್ರಾಯೋಜಕತ್ವಡಿ ಹೊಸ ಒಂದು ಶಿಷ್ಯ ವೇತನದ ಧನ ಸಹಾಯಕ್ಕಾಗಿ ಅರ್ಜಿಯನ್ನು ಕೂಡ ಆಹ್ವಾನ ಮಾಡ್ತಾಯಿದ್ದಾರೆ. ಸೊ ಇದು ಅರ್ಜಿ ಸಲ್ಲಿಸಬೇಕಾದ್ರೆ ಅವ್ರು ಏನಿರಬೇಕಂದ್ರೆ ತಂದೆ ತಾಯಿಯನ್ನು ಕಳೆದುಕೊಂಡಂಥ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಏನಪ್ಪ ಅಂದರೆ ಧನ ಸಹಾಯಕ್ಕಾಗಿ ಅರ್ಜಿನ ಆಹ್ವಾನ ಮಾಡಲಾಗಿದೆ. ಅದು ಮಕ್ಕಳು ಏನಪ್ಪ ಅಂದರೆ ವಯಸ್ಸು 18 ವಯಸ್ಸಿನ ಒಳಗಡೆ ಇರಬೇಕಾಗುತ್ತೆ. ಇದು ಮೊದಲನೇ ಕಂಡೀಷನ್. ಮತ್ತು ಅದರ ಜೊತೆಗೆ ಅರ್ಜಿನ DC ಕಚೇರಿಯಲ್ಲಿ ನೀಡ್ತಾರೆ. ಮತ್ತು ಅದರ ಜೊತೆಗೆ ಮೂರನೇ ಕಂಡೀಷನ್ ಏನಪ್ಪ ಅಂದರೆ ಈ ಖುದ್ದಾಗಿ DC ಕಚೇರಿಗೆ ಭೇಟಿ ಕೊಟ್ಟು ಅಲ್ಲೇ ನೀವು ಅರ್ಜಿನ ಫಿಲಪ್ ಮಾಡಬೇಕಾಗುತ್ತೆ. ಮತ್ತು ಭರ್ತಿ ಮಾಡಿ ಅಲ್ಲೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಲ್ಲೇನಿರ್ತಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿ ಅಲ್ಲೇ ನೀವು ಅರ್ಜಿನ ಭರ್ತಿ ಮಾಡಿ ಫಿಲಪ್ ಮಾಡಿ ಕೊಡಬೇಕಾಗುತ್ತೆ. ಇದಕ್ಕೆ ಅರ್ಜಿನ ಪ್ರಾಯೋಜಕತೆಯಡಿ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಏನಿದಾರಲ್ಲ ಫ್ರೆಂಡ್ಸ್, ಇದಕ್ಕೆ ನೋಡಿ ಮೊದಲನೇದಾಗಿ ಮಗುವಿನ ಹೆಸರು ಮತ್ತು ಅವ್ರ ವಿಳಾಸನ ಭರ್ತಿ ಮಾಡಬೇಕಾಗುತ್ತೆ. ಅವರು ಗಂಡ ಹೆಣ್ಣು ಭರ್ತಿ ಮಾಡಬೇಕಾಗುತ್ತೆ. ಅವರ ಜನ್ಮ ದಿನಾಂಕ ಮತ್ತು ಅದ್ರ ಜೊತೆಗೆ ಏಜ್ 18 ವರ್ಷದ ಒಳಗಡೆ ಇದ್ದಂಥ ಮಕ್ಕಳಿಗೆ ಮಾತ್ರ ವರ್ಷಕ್ಕೆ ಸ್ಕಾಲರ್ಶಿಪ್ ಹಣನ ಬಿಡುಗಡೆ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಇವರು ಏನು ಕೋರ್ಸ್ ಮಾಡ್ತಾಯಿದ್ರೆ ಅವ್ರ ತಂದೆ ತಾಯಿ ಬದುಕಿದಾರೋ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಬದುಕಿಲ್ಲ ಅಂದರೆ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಅವರ ಯಾರು ಪೋಷಕರು, ಅವ್ರ ತಂದೆ ತಾಯಿ ಇಲ್ಲ ಅಂದರೆ ಯಾರು ನೋಡ್ಕೊತಾ ಇದ್ದಾರೆ ಅವ್ರ ಪೋಷಕರ ಹೆಸರು, ವಿಳಾಸ, ಅವ್ರ ಜೊತೆಗೆ ಅವ್ರು ಯಾವ ಜಾತಿ, ಉದ್ಯೋಗ ಏನು, ಆಮೇಲೆ ಪೋಷಕರ ವಿಧಾನಸಭಾ ಕ್ಷೇತ್ರ ಏನು, ವಾರ್ಷಿಕ ಆದಾಯ ಅವ್ರದ್ದು ಎಷ್ಟಿದೆ, ಕುಟುಂಬದ ಸ್ವರೂಪ ಮತ್ತು ಅದರ ಜೊತೆಗೆ ಸಮಸ್ಯೆ ಹಿನ್ನೆಲೆ, ಇವೆಲ್ಲ ದಾಖಲೆಗಳನ್ನು ಮತ್ತು ಆದಾಯ ಪ್ರಮಾಣ ಪತ್ರ, ವೈದ್ಯಕೀಯ ಪ್ರಮಾಣ ಪತ್ರ ಇವೆಲ್ಲ ಲಗತ್ತಿಸಬೇಕಾಗುತ್ತೆ. ಯಾವ ಉದ್ದೇಶಕ್ಕಾಗಿ ಧನ ಸಹಾಯನ ಕೋರ್ತಾ ಇದ್ದೀರಾ ಮತ್ತು ಅದ್ರ ಜೊತೆಗೆ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಮತ್ತು ಎಷ್ಟನೇ ತರಗತಿ ಓದ್ತಾ ಇದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಹಿಂದೆ ಧನ ಸಹಾಯ ಪಡೆದಿಲ್ಲ ಅದರ ವಿವರನ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅರ್ಜಿಯಲ್ಲಿ ಕೋರಿದ ಉದ್ದೇಶಕ್ಕಾಗಿ ಬೇರೆ ಧನ ಸಹಾಯ ಪಡಿತಾ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾದ್ರೆ ಬೇರೆ ಸ್ಕಾಲರ್ಶಿಪ್ ಯಾವುದು ಪಡಿತಾ ಇದ್ದರೆ ಮತ್ತು ಅದ್ರ ಜೊತೆಗೆ ಅವರ ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಮಗುವಿನ ಹೆಸರು ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಅದ್ರ ಜೊತೆಗೆ ವಿಳಾಸ, ಅಕೌಂಟ್ ನಂಬರು, ಡೀಟೇಲ್ಸು, ಶಾಖೆ, ಯಾವ ಬ್ರಾಂಚ್ನಲ್ಲಿ ಅಕೌಂಟ್ ಇದೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಈ ಅರ್ಜಿಯಲ್ಲಿ ನಮೂದಿಸಿದ ಎಲ್ಲ ಮಾಹಿತಿಗಳು ಸತ್ಯವಾಗಿವೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿ ಕೆಳಗಡೆ ನೋಡಿ ಫ್ರೆಂಡ್ಸ್ ಅವ್ರ ಪೋಷಕರು ಸಹಿನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದನ್ನೇನಪ್ಪ ಅಂದರೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ವರ್ಷಕ್ಕೆ 48,000 ರೂಪಾಯಿ ಧನ ಸಹಾಯ ಸಿಗ್ತಾ ಹೋಗುತ್ತೆ. ಅಂದರೆ ತಿಂಗಳಿಗೆ 4,000 ರೂಪಾಯಿ, ವರ್ಷಕ್ಕೆ 48,000 ರೂಪಾಯಿ. ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ತಿರದವ್ರಿಗೆ ಯಾರಾದರೂ ಗೊತ್ತಿದ್ದರೆ ಅವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಹಾಗೆ ಇನ್ಫಾರ್ಮೇಷನ್ ಕೂಡ ಕಳಿಸ್ಕೊಡಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅರ್ಜಿನ ಭರ್ತಿ ಮಾಡಿದ್ಮೇಲೆ DC ಕಚೇರಿಯಲ್ಲಿ ಜಿಲ್ಲಾ ರಕ್ಷಣಾ ಏನಿದೆಯಲ್ಲ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಲ್ಲೇ ನೀವು ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಹತ್ತಿರದ ನಿಮ್ಮ ಜಿಲ್ಲಾ DC ಕಚೇರಿಗೆ ಭೇಟಿ ಕೊಟ್ಟು ಈ ಪರಿಶೀಲನೆ ಮಾಡಿಕೊಂಡು ಖುದ್ದಾಗಿ ಅರ್ಜಿನ ಇಸ್ಕೊಂಡು ಭರ್ತಿ ಮಾಡಿ ಇದನ್ನು ಮೆನ್ಷನ್ ಮಾಡಿ. ಯಾಕಂದರೆ ಇನ್ನು ಮುಂದೆ ಸ್ಕೂಲ್ಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.